ಸರ್ ನಮಸ್ತೆ, ನನ್ನ ಹೆಸರು ಸೀತಾರಾಮಯ್ಯ ಅಂತ, ಬೆಂಗಳೂರು ಸಿಟಿಯಿಂದ. ಎಕ್ಸ್ಪ್ಲೋರ್ ಕನ್ನಡ ಅವರಿಗೆ ನಮಸ್ತೆ. ನಮ್ಮದು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರರ್ ಕನ್ನಡ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ಹೇಳಿಬಿಟ್ಟು ಆಯ್ತು ಸರ್. ಹೇಳಿ ಸ್ಟಾರ್ಟ್. ಯೂಟ್ಯೂಬ್ ಚಾನಲ್ಲು ಎಕ್ಸ್ಪ್ಲೋರ್ ಕನ್ನಡಕ್ಕೆ ಬೆಂಗಳೂರಿನ ಸೀತಾರಾಮಯ್ಯ ಆದ ನಾನು ಕೊಡ್ತಾ ಇರ್ತಕ್ಕಂಥ ಮಾತುಗಳು. ನಾವು ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಬಾಮೈದ ವೆಂಕಟೇಶ್ ಅವ್ರ ಕಡೆಯಿಂದ ಕಾಶಿ, ಗಯಾ, ಅಯೋಧ್ಯ ಮತ್ತು ಪ್ರಯಾಗರಾಜ್ಗೆ ಟ್ರೈನಲ್ಲಿ IRCTCನವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ನಾವೆಲ್ಲ ಸಂಬಂಧದವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬುಕ್ ಮಾಡೋಣ ಅಂತ ಹೇಳಿ ಎಲ್ಲ IRCTC ಆಫೀಸ್ಗೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಇರ್ತಕ್ಕಂಥ IRCTC ಆಫೀಸ್ಗೆ ಹೋಗಿ ಬುಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಮಾರ್ಚ್ 31ನೇ ತಾರೀಕು ನಾವು ಬಂದು ಬೆಳಗ್ಗೆ 9 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿಗೆ ರೈಲು ಬಂತು. ರೈಲು ಭಾಳ ಅಲಂಕೃತ ಮಾಡಿದ್ರು, ಬಾಳೆಕಂದು ಕಟ್ಟಿದ್ರು, ಆಮೇಲೆ ಬಲೂನು ಕಟ್ಟಿದ್ರು, ರೆಡ್ ಕಾರ್ಪೆಟ್ ಹಾಕಿದ್ರು, ಆಮೇಲೆ ಇದು ಏನು ಡ್ರಮ್ಸ್ ತರಿಸಿದ್ರಲ್ಲ ಅದನ್ನು ಡೊಳ್ಳು ಕುಣಿತದ್ದು ಡೊಳ್ಳು ತರಿಸಿದ್ರು. ಭಾಳ ವಿಜೃಂಭಣೆಯಿಂದ ಬರಮಾಡಿಕೊಂಡ್ರು. ಎಲ್ಲ ಯಾತ್ರಿಕರನ್ನು ಭಾಳ ವಿಜೃಂಭಣೆಯಿಂದ ಬರಮಾಡಿಕೊಂಡ್ರು. ಒಳ್ಳೆಯ ವೀರಗಾಸೆ ಇತ್ತು. ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗಾಗಿ ಒಳಗೆ ಬಂದಾಗ, ಟ್ರೈನ್ ಒಳಗಡೆ ಬಂದಾಗ ಕೂಡ ಇಲ್ಲೂ ಕೂಡ ಭಕ್ತಿಯ ಹಾಡುಗಳು, ಕಾಶಿ ವಿಶ್ವನಾಥ ಸ್ವಾಮಿಯ ಮೇಲೆ ಇರತಕ್ಕಂಥ ಹಾಡುಗಳು ತುಂಬ ಚೆನ್ನಾಗಿತ್ತು. ಹಾಡುಗಳೆಲ್ಲವ ಒಂಥರ ಪ್ರಯಾಣ ಪ್ರಾರಂಭ ಆಯಿತು. ಪ್ರಯಾಣ ಪ್ರಾರಂಭ ಆದಮೇಲೆ 3 ದಿವಸ ಕಳೆದು ರಾತ್ರಿಗೆ ನಾವು ಬನಾರಸ್ಗೆ ಹೋದ್ವಿ, ಕಾಶಿಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಬಸ್ಗಳಲ್ಲಿ ನಮಗೆ ರೂಮ್ ಅಲಾಟ್ ಮಾಡಿರೋ ಹೋಟ್ಲುಗಳಲ್ಲಿ ನಮಗೆ ಆಸ್ಥಾ ಗಾರ್ಡನ್ನಲ್ಲಿ ರೂಮ್ ಅಲಾಟ್ ಆಗಿತ್ತು. ನಾವು ಅಲ್ಲಿ ಹೋದ್ವಿ. ಫುಡ್ ಕೋರ್ಟ್ ಕೂಡ ಅಲ್ಲೇ ಇತ್ತು. ಅಲ್ಲಿಂದ ಮಾರನೇ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನಗಳಿಗೆ ಹೋಗಿದ್ವಿ. ಅಲ್ಲಿ ಮಥುರಾ ಇದು ಮಾನಸ ಮಂದಿರ, ಆಮೇಲೆ ಹನುಮಾನ್ ಮಂದಿರ ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಮಧ್ಯಾಹ್ನ ಇಲ್ಲಿ ಊಟ ಆದ ನಂತರ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ರಾತ್ರಿಗೆ ಗಂಗಾರತಿ ಇತ್ತು, ಗಂಗಾರತಿಯನ್ನು ನೋಡಿದ್ವಿ. ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನ ಮತ್ತು ಗಂಗಾರತಿ ಜೀವನದ ಹಿಂದೂ ಆದವನ ಮೂಲ ಉದ್ದೇಶ. ಭಾಳ ಪವಿತ್ರವಾದ ದಿನ ಆದರೆ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಬಂತು ಅನ್ನೋಂಥ ಲೆಕ್ಕಾಚಾರ. ಸೊ ಹಂಗಾಗಿ ನಾವು ತುಂಬ ಚೆನ್ನಾಗಿತ್ತು, ನೋಡಿದ್ವಿ. ಅಲ್ಲಿಂದ ರೂಮ್ಗೆ ವಾಪಸ್ ಬಂದ್ವಿ, ಊಟ ಮಾಡಿ ಮಲಗಿದ್ವಿ.